ಅವಳು ಬುದ್ಧಿ ಕಂಡಂಗಿಂದಲೇ ನೋಡಬೇಕು ಅಂತ ಸರ್. ಅವಳು ಬುದ್ಧಿ ಕಂಡಂಗಿಂದ ದರ್ಶನ್ ಸರ್ ನೋಡಬೇಕು. ದರ್ಶನ್ ಸರ್ ಆಮೇಲೆ ಯಾರೋ ಒಂದು ಲೆಟ್ರ್ ಬರೆದಾದ್ಮೇಲೆ ನಮಗೆ ಭೇಟಿ ಮಾಡಿಸಿರು. ಅವ್ನು ಲೆಟ್ರ್ ಬರೆದ್ಮೇಲೆ ಆವಾಗಿಂದ ಪರಿಚಯ ಜಾಸ್ತಿ, ಒಂಥರ ರಿಲೇಷನ್ ಥರ ಆಗ್ಬಿಟ್ರು. ಅವರು ಸ್ವಂತ ತಂಗಿ ಥರ ನೋಡ್ಕೊತಾರೆ. ನಮ್ಮನ್ನು ಹಾಗೆ ಕುತ್ಕೊಬಲ್ಲಿ ಅಮ್ಮ ಕುತ್ಕೊಳಿಸಿ ನಮ್ಮ ಯಜಮಾನ್ರು ಹೋದ ತಕ್ಷಣ ಖಾಲಿ ಬೀಳಕ್ಕೆ ಬರ್ತಾರೆ, ಇವರು ಅವ್ರು ಖಾಲಿ ಬೀಳ್ತಾರೆ. ತುಂಬ ಒಳ್ಳೆಯರು ಸರ್. ನಮಗಂತೂ ನಮ್ಗೆ ನೋಡಿದ ಬಗ್ಗೆ ಚೆನ್ನಾಗಿ ಮಾಡಿ ನಮ್ಗೆ ಹೋದ ತಕ್ಷಣ ಒಳಗೆ ಕುಂಡ್ರಿಸಿ ತಿಂಡಿ ಮಾಡ್ದೆ, ಊಟ ಮಾಡ್ದೆ ಅವರೇ ತಂದು ಕೊಡ್ತಾರೆ. ಇವಳಿಗೆ ಸೌಮ್ಯಂಗೆ ತಿಂಡಿ ತಿಂದು ಸೌಮ್ಯ ತಗೋ ಜ್ಯೂಸ್ ಕುಡಿ ಅಂತ ಅವರೇ ತಂದು ಕೊಡ್ತಾರೆ ಒಳಗೆ ಹೋಗಿ. ದರ್ಶನ್ ಭೇಟಿ ಮಾಡಿದ್ದೀರಾ? ಹೌದು ಸರ್, ನಾವು ಮಾತಾಡಿದ್ದೀವಲ್ಲ. ಯಾವಾಗ ಭೇಟಿ ಮಾಡ್ತೀರಾ? ವರ್ಷ ಮಾಡ್ತೀವಿ ಸರ್, ವರ್ಷ ಹೋಗ್ತೀವಿ. ಏನಕ್ಕೆ? ಅವ್ಳ ಬರ್ತಡೆಗೆ ಮತ್ತು ಅವ್ರ ಬರ್ತಡೆಗೆ ಹೋಗ್ತೀವಿ. ದರ್ಶನ್ ಸರ್ ಬರ್ತಡೆಗೆ ಹೋಗ್ತೀವಿ ಸರ್. ಹೋದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ? ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್. ಬೇಕಾದ್ರೆ ವಿಡಿಯೋದೆ ನೋಡಿ ನನ್ನ ಮಗಳು. ಹೆಂಗೆ ಮಾತಾಡ್ತಾರೆ ಸೌಮ್ಯ ಅಲ್ಲಿ ನೀವು ಅಲ್ಲಿ ಬರ್ತಾ ಇಲ್ಲ. ನಮ್ಮ ಸೌಮ್ಯ ಬಂದರು, ನಮ್ಮ ಹೀರೋಯಿನ್ ಬಂದರು, ಜಾಗ ಬಿಟ್ರು ಒಂಥರ ಕುಮಾರಸ್ವಾಮಿ ಥರ ಅವರು. ಮತ್ತು ಬರ್ತಾರೆ ಹಂಗೆ ಜಾಗ ಬಿಡ್ರಿ ಅವ್ರನ್ನೆಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ನನ್ನ ಮಗಳನ್ನ ತೋರಿಸಿ ಮೇಲೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಯಾರಿಗೂ ಅಷ್ಟು ಕೊಡೋದು ಸರ್, ಇವಳಿಗೆ ಕೊಟ್ಟಷ್ಟು ಯಾರೂ ಕೊಡೋಲ್ಲ. ಹೌದು ಸರ್, ಊಟ ಎಲ್ಲ ಮಾಡಿಸಿಲ್ಲ. ತಗೊಂಬಂದು ಕೊಟ್ಟಿದ್ರೆ, ಜ್ಯೂಸ್ ಕೊಟ್ಟಿದ್ರೆ, ಕುಡಿ ಸೌಮ್ಯ ನನ್ನ ಕೈಲಿ ಅಂತೇಳಿ ಅವರೇ ಒಳಗೋಗಿ ಜ್ಯೂಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಸೌಮ್ಯಂಗೆ. ಹೌದು, ಏನು ಮಾಡೋದು ಗೊತ್ತಿಲ್ಲ. ನಾನು ಇಲ್ಲೇ ಬಿಟ್ಟೋಗಿ ಇಲ್ಲೇ ಇರ್ತೀನಿ ಅಂತೇಳಿ. ನೀವು ನಿಜವಲ್ಲ ನನ್ನಣೆ ಆಟ ಮಾಡ್ತಾಳೆ. ಬೇಕಾದ್ರೆ ಅವಳೇ ಚೆಕ್ ಮಾಡಿ ಊಟನೇ ಮಾಡಲ್ಲ ಸರ್ ಅವಳು. ಒಂದ್ಸರಿ ತೋರಿಸು ಅಣ್ಣನ, ಅಂತೇಳಿ. ಹೌದು ಸರ್, ಒಂದ್ಸರಿ ನೋಡ್ಕೊಂಬಂದ್ಬಿಡ ಬಾರಮ್ಮ ಅಣ್ಣನ ನೋಡೋಣ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ. ಹೌದು ಸರ್, ಡಾಲರ್ ಮಾಡಿಸಿದ್ವಿ. ದರ್ಶನ್ ಅಂತ ಮಾಡಿಸಿದ್ವಿ. ಹ್ಞೂ, ಬಟ್ಟೆ ಮೇಲೆಲ್ಲ ಹಾಕ್ಸ್ಕೊಂಡಾಳೆ ದರ್ಶನ್ ಸರ್ ಅಂತ. ಎಲ್ಲದ್ರಾಗೂ ಬಟ್ಟೆ ಮೇಲೆ, ಕೀ ಬಂಚ್ ಮೇಲೆ, ಎಲ್ಲದ್ರಾಗೂ. ಈ ಸರಿ ನರ್ಸರಿ ಡಿ ಬಾಸ್ ಅಂತ ಮಾಡಿಸ್ಕೊಡು ಉಂಗ್ರ ಅಂತ ಕುಂತಾಳೆ. ನಮಗೆ ಸುಳ್ಳು ಅಂತ ಸರ್. ಅದೇನು ಕಾನೂನು ಅಂತಂದ್ರೆ ಅವಾಗ ಗೊತ್ತಾಗೋದು. ಅಂಥವ್ರು ನಮ್ಗೇನು ಗೊತ್ತು ಸರ್, ನೀವೇ ಹೇಳಿ. ಅವ್ರು ಮಾಡ್ಯಾರೋ ಬಿಟ್ಟಿರೋ ಅಂತ ನಮಗಂತೂ ಗೊತ್ತಿಲ್ಲ.